1917 1917 ರಷ್ಯನ್ ರೆವಲ್ಯೂಷನ್ ಆಯಿತು. ಆವಾಗ ಒಂದು ಹೇಳಿಕೆ ಬಂತು, ಏನು ಅಂದರೆ ವರ್ಷಗಳಲ್ಲಿ ಏನೂ ಆಗಲ್ಲ, ಆದರೆ ವಾರಗಳಲ್ಲಿ 10 ವರ್ಷಗಳಾಗೋದು ವಾರಗಳಲ್ಲಾಗುತ್ತೆ ಅಂತ. ಇವಾಗ ಅಮೆರಿಕಾದಲ್ಲಿ ಒಂದು ಕ್ರಾಂತಿ ಆಗ್ತಿದೆ. ಟ್ರಂಪ್ ಬಂದಿದ್ದು 1 ತಿಂಗಳಾಯ್ತು ಅಷ್ಟೆ. January 20th ಅವ್ನು ತೊಗೊಂಡಿದ್ದು. ಈಗ February 24th 1 ತಿಂಗಳಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ ಅಮೆರಿಕ ಒಂದು ರೀತಿ. ಟ್ರಂಪ್ ಬಂದರೆ ವ್ಯತ್ಯಾಸ ಆಗುತ್ತೆ ಅಂತ ಗೊತ್ತಿತ್ತು, ಎಲ್ಲರೂ ಗೊತ್ತಿತ್ತು. ಆದರೆ ಅವನು ಬರದೇ ಇರೋಕ್ಕೆ ನಿಲ್ಲಿಸೋಕ್ಕೆ ಬಹಳ ಪ್ರಯತ್ನವೂ ಆಯಿತು. ಆದರೆ ಅವನು ಸುಲಭವಾಗಿ ಗೆದ್ದ, ಜೋರಾಗೂ ಗೆದ್ದ. ಅವನು ಭಾಳ ವ್ಯತ್ಯಾಸ ಮಾಡ್ತೀನಿ ಅಂತ ಮುಂಚೆನೇ ಹೇಳ್ದ. ಡೆಮೊಕ್ರ್ಯಾಟ್ಸ್ ಏನು ಹೇಳಿದ್ರು, ಡೆಮೊಕ್ರ್ಯಾಟ್ಸ್ ಒಂದು ರೀತಿ ಜನ ಹೇಗೆ ಕಂಡ್ರು ಅಂದರೆ, ಇರೋದೇ ನಡ್ಕೊಂಡು ಹೋಗುತ್ತೆ, ಯಥಾಸ್ಥಿತಿವಾದಿಗಳು ಇದು ಇವರೇನು ಬದಲಾವಣೆ ಮಾಡಲ್ಲ. ಅದನ್ನ ಡೆಮೊಕ್ರ್ಯಾಟ್ಸಿಗೆ ಸಪೋರ್ಟ್ ಮಾಡಿದವ್ರು ಯಾರಿಗೆ ದುಡ್ಡಿತ್ತೋ, ಯಾವ್ರಿಗೆ ಎಜುಕೇಷನ್ ಇತ್ತೋ, ಯಾರು ಚೆನ್ನಾಗಿ ಮಾಡ್ತಿದ್ರು ಅವ್ರು ಸಪೋರ್ಟ್ ಮಾಡಿದ್ರು. ಟ್ರಂಪು ಮುಂಚೆಯಿಂದಲೇ ಹೇಳ್ಕೊಂಬಂದ, ಇಲ್ಲ ಇದನ್ನೆಲ್ಲ ಕಿತ್ತಾಕಬೇಕು, ಇದೆಲ್ಲ ಸರಿ ಇಲ್ಲ, ದೇಶ ಭಾಳ ಸಫರ್ ಮಾಡ್ತಿದೆ ಅಂತ ಅಂದ್ಬಿಟ್ಟು ನಾನು ಬದಲಾಯಿಸ್ತೀನಿ, ಎಲ್ಲನೂ ಬದಲಾಯಿಸ್ಬಿಡ್ತೀನಿ, ಯುಕ್ರೇನ್ ವಾರ್ನೇ ಮೊದಲನೇ ದಿವಸ ನಿಲ್ಲಿಸ್ಬಿಡ್ತೀನಿ, ಗಾಜಾ ವಾರ್ನೂ ನಿಲ್ಲಿಸ್ಬಿಡ್ತೀನಿ, ನೋಡ್ತಾ ಇರಿ, ನಾನು ಇನ್ಫ್ಲೇಷನ್ ಇತ್ತು, ಬೆಲೆಗಳು ಜಾಸ್ತಿ ಆಗ್ತದೆ, ಅದು ಕಮ್ಮಿ ಮಾಡಿಬಿಡ್ತೀನಿ. ಅವನೇನು ಮಾಡಿಯಾನೆ ಅಂದರೆ ಬಹಳ ಆ ಥರದಿಂದ ಕೆಲಸ ಮಾಡ್ತೀಯಾನೆ. ಮುಂಚೆ ಥರ ಅವನು ಒಂದು ಕಾನೂನು ಬದ್ಧವಾಗಿ ಮಾಡ್ತಿಲ್ಲ, ತನಗೇನು ಸರಿ ಅನಿಸುತ್ತೋ ಅದೇ ಮಾಡ್ತೀಯಾನೆ. ಒಂದು ನೆಪೋಲಿಯನ್ದೊಂದು ಫೇಮಸ್ ಲೈನ್ ಇದೆ, ದೇಶಕ್ಕೆ ಒಳ್ಳೇದು ಮಾಡೋಂಗಿದ್ರೆ ಕಾನೂನು ಬೇಕಾಗಿಲ್ಲ ಅನ್ನೋ ಒಂದು ಫೇಮಸ್ ಲೈನ್ ಇದೆ ನೆಪೋಲಿಯನ್ದು. ಅದನ್ನು ಯೂಸ್ ಮಾಡಿಕೊಂಡು ಇಲ್ಲ ಸಮಾಜ ನಾನು ಬದಲಾಯಿಸ್ತೀನಿ, ಕಾನೂನು ಈ ಪಾರ್ಲಿಮೆಂಟು ಇವೆಲ್ಲ ಮುಖ್ಯ ಅಲ್ಲ ಅಂತ ತನಗೆ ಒಂದು ರೀತಿ ಯಾರ ಕ್ವಾಲಿಫಿಕೇಷನ್ ಇದೆಯೋ, ಯಾವ ಜಾಬಿಗೆ ಸರಿಯೋ ಅದೆಲ್ಲ ಮುಖ್ಯ ಮಾಡ್ತಿಲ್ಲ. ತನ್ನ ಮಾತನ್ನು ಯಾರು ಕೇಳ್ತಾರೋ, ತಾನು ಹೇಳಿದ್ದನ್ನು ಮಾಡ್ತಾರೋ ಅಂಥವ್ರನ್ನ ಅಪಾಯಿಂಟ್ ಮಾಡ್ತಾಯಿದ್ದಾನೆ. ಅವನು ಏನೋ ಅಮೆರಿಕಾದಲ್ಲಿ 2 ಪಾರ್ಟಿ ಸಿಸ್ಟಮ್ ಇದೆ, ಡೆಮೊಕ್ರ್ಯಾಟ್ಸ್, ರಿಪಬ್ಲಿಕನ್ಸ್. ಟ್ರಂಪು ರಿಪಬ್ಲಿಕನ್ಸಿಂದ ಗೆದ್ದರೂ ಕೂಡ ಇವನು ರಿಪಬ್ಲಿಕನ್ ಎಲೆಕ್ಟೆಡ್ ಅಫಿಷಿಯಲ್ ಸಪೋರ್ಟ್ನಿಂದ ಗೆಲ್ಲಿಲ್ಲ, ಜನಗಳ ಸಪೋರ್ಟಿಂದ ಗೆದ್ದು ರಿಪಬ್ಲಿಕನ್ ಪಾರ್ಟಿನೇ ಮಾರ್ಪಾಡು ಮಾಡ್ಯಾನೆ. ಆದ್ದರಿಂದ ರಿಪಬ್ಲಿಕನ್ ಎಲೆಕ್ಟೆಡ್ ಅಫಿಷಿಯಲ್ಸು ಕೂಡ ಇವನ್ ಕಂಡ್ರೆ ಭಾಳ ಹೆದರಿಕೆ ಇದೆ. ಇವನು ಏನು ಮಾಡಿದ್ರು ಕೂಡ ಅವರು ಇವನ್ನ ಅಪೋಸ್ ಮಾಡೋ ಧೈರ್ಯ ತುಂಬ ಜನಕ್ಕಿಲ್ಲ. ಯಾಕೆ ಅಂದರೆ ಜನಗಳ ಸಪೋರ್ಟ್ ಇದೆ, ನಾನು ನೀವು ಸಪೋರ್ಟ್ ಮಾಡದೇ ಇದ್ದರೆ ನಿಮ್ಮೊಂದು ಸಲ ನೆಕ್ಸ್ಟ್ ಟೈಮ್ ನಿಮ್ಮ ಎಲೆಕ್ಷನಲ್ಲಿ ಸೋರಿಸ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ. ಅದರಿಂದ ಇವರು ಕೂಡ ಒಂದು ರಾಜಕಾರಣನ ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತ. ಆಮೇಲೆ ಡೆಮೊಕ್ರ್ಯಾಟ್ಸು ಕೂಡ ಅಷ್ಟೊಂದು ಅಪೋಸಿಷನ್ ಕೊಡೋಕ್ಕೆ ಆಗ್ತಿಲ್ಲ ಈಗ. ಆದ್ದರಿಂದ ತನಗೆ ಮಸ್ಕ್ ಪ್ರಪಂಚದ ಬಹಳ ಸಾಹುಕಾರ, ನಂಬರ್ 1 ಸಾಹುಕಾರ. ಅವನಲ್ಲಿ $350 ಬಿಲಿಯನ್ ಇದೆ, ಪ್ರಪಂಚದಲ್ಲಿ ಯಾರಿಗೂ ಇಲ್ಲ, ಹಿಸ್ಟ್ರಿಲೇ ಇಲ್ಲ ಇಷ್ಟೊಂದು ಐಶ್ವರ್ಯ. ಅವನಿಗೆ ಅಷ್ಟೊಂದಿದೆ. ಅವನೇನು ಮಾಡ್ತೀಯಾನೆ ಅಂದರೆ ಎಷ್ಟೋ ಗೌರ್ಮೆಂಟ್ ಏಜೆನ್ಸೀಸ್ನ ಕಟ್ ಮಾಡ್ತೀಯಾನೆ. USAID ಅನ್ನೋದು ಒಂದು ದೊಡ್ಡ ಇದು, ಅದರಲ್ಲಿ 10,000 ಜನ ಇದ್ದರು, ಎಲ್ಲರಿಗೂ 800 ಜನ ಬಿಟ್ಟು ಎಲ್ಲರೂ ಬಿಡಲಿ, ಅಮೆರಿಕ ಬೇರೆ ದೇಶಕ್ಕೆ ಏನೂ ಕೊಡೋದು ಬೇಡ. ಅದಲ್ಲದೆ ಅಮೆರಿಕ ಮತ್ತು ಯುರೋಪು ಬಹಳ ನಿಕಟ ಸಂಬಂಧವಿತ್ತು. ಆಮೇಲೆ ನೇಟೋ ಇತ್ತು. ನೇಟೋನಲ್ಲಿ ಏನು ಅಂದರೆ ಆರ್ಟಿಕಲ್ 5 ಅಂದರೆ ಒಂದು ದೇಶನ ಯಾರು ಅಟ್ಯಾಕ್ ಮಾಡಿದ್ರೆ ನೇಟೋ ಒಳಗಿರೋ ದೇಶನ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಇತ್ತು. ಅದು 2ನೇ ಮಹಾಯುದ್ಧ ಆದಮೇಲೆ ಓನ್ಲಿ ಟೈಮ್ ಅದನ್ನು ಯೂಸ್ ಮಾಡಿದ್ದು ಯಾವಾಗ ಅಂದರೆ 9/11 ಆಗಿ ಅಮೆರಿಕ ಆಫ್ಘಾನಿಸ್ತಾನ್ಗೆ ಹೋದಾಗ ಬೇರೆ ನೇಟೋ ಕಂಟ್ರೀಸು ಇವ್ರಿಗೆ ಸಹಾಯ ಮಾಡಿದ್ರು. ಇವನು ಇಲ್ಲ ನಾವ್ಯಾಕೆ ಇಷ್ಟೊಂದು ದುಡ್ಡು ಕೊಡಬೇಕು ನೇಟೋಗೆ, ನೇಟೋ ಏನು ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ನೇಟೋಯಿಂದ ಒಂದು ಫಸ್ಟ್ ಟೈಮ್ನಲ್ಲೇ ಪ್ರಾಬ್ಲಮ್ಸ್ ಇತ್ತು. ಈಗ ನೇಟೋಯಿಂದ ಆಚೆ ಬರ್ತೀನಿ, ಆಚೆ ಬರೋಂಗೆ ಎಲ್ಲ ಚಿಹ್ನೆಗಳು ತೋರಿಸ್ತಾ ಇದ್ದಾನೆ. ಯುಕ್ರೇನ್ ಯುದ್ಧದಲ್ಲೂ ಕೂಡ ನಾವೇನು ಯುಕ್ರೇನ್ ಅಷ್ಟು ಸಪೋರ್ಟ್ ಮಾಡೋದೇನು ಬೇಕಿಲ್ಲ, ಝೆಲೆನ್ಸ್ಕಿನ ಡಿಕ್ಟೇಟರ್ ಅಂತ ಕರೆದಿಯಾನೆ. ಇವನೇ ರಷ್ಯನ್ ಜೊತೆ ನೆಗೋಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ದಾನೆ ಸೌದಿ ಅರೇಬಿಯಾದಲ್ಲಿ. ಆಮೇಲೆ ಇಸ್ರೇಲ್ನಲ್ಲೂ ಕೂಡ ಇವನು ಬಂದ ತಕ್ಷಣವೇ ಅಲ್ಲೊಬ್ಬ ಸ್ಟೀವನ್ ವಿಟ್ ಅಂತ ಇದ್ದ, ಅವನು ಕಳಿಸಿ ನೆತನ್ಯಾಹುಗೆ ನೀನು ಯುದ್ಧ ನಿಲ್ಲಿಸಲೇಬೇಕು, ಸೀಸ್ ಫೈರ್ ಆಗಲೇಬೇಕು, ಈ ಅಗ್ರಿಮೆಂಟ್ ಇಷ್ಟು ದಿವಸ ಪ್ರೊಲಾಂಗ್ ಆಗ್ತಿದೆ,
ಅವನು ಇಲ್ಲ ಇವತ್ತು ಸಬತ್ತು ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ, ನೀ ಬಾ ಅಂದ ತಕ್ಷಣ ನೆತನ್ಯಾಹು ಬಂದು ಮಾಡಲೇಬೇಕಾಗಿತ್ತು. ಟ್ರಂಪ್ ಒಂದು ರೀತಿ ಖಡಾಖಂಡಿತವಾಗಿ ಮಾತಾಡ್ತಾನೆ, ಈ ಕಡೆ ಆ ಕಡೆ. ಅವನು ಹೇಳಿದ್ರೆ ಅದರಿಂದ ಬ್ಯಾಕ್ಲ್ಯಾಶ್ ಇರುತ್ತೆ. ಅವನೊಬ್ಬ ವ್ಯಾಪಾರಿ, ಅವನು ಹೆದರಿಸ್ತಾನೆ ಆ್ಯಂಡ್ ಖಡಾಖಂಡಿತವಾಗಿ ಹೇಳ್ತಾನೆ. ಡಿಪ್ಲೊಮೆಸಿ ಅವನ ಸ್ಟ್ರೆಂತ್ ಅಲ್ಲ, ಸರ್ಟನ್ಟಿ ಅವನ ಸ್ಟ್ರೆಂತ್. ಆದ್ದರಿಂದ ಅಮೆರಿಕನ್ ಅಪಾಯಿಂಟ್ಮೆಂಟ್ಸು ಕೂಡ ತುಲ್ಸಿ ಗಾಬರ್ಡ್ ಆಗಲಿ ಇಂಟೆಲಿಜೆನ್ಸ್ಗೆ ಬಹಳ ದೊಡ್ಡ ಇದು ಅಂತ ಅಂದರೆ HEW ಅಂತ ಈ ಆರೋಗ್ಯಕರ ಅದಕ್ಕೆಲ್ಲ 100 ಕೋಟಿ ಇರುತ್ತೆ. ಅದಕ್ಕೆ ರಾಬರ್ಟ್ ಕೆನಡಿನ ಅಪಾಯಿಂಟ್ ಮಾಡಿಯಾನೆ. ಅವ್ರ ಮೇಲೆಲ್ಲ ಅಪೋಸಿಷನ್ ಇತ್ತು. ಡಿಫೆನ್ಸ್ ಸೆಕ್ರೆಟರಿಯಾಗಿ ಯಾರನ್ನೋ ಅಪಾಯಿಂಟ್ ಮಾಡಿಯಾನೆ. ಅವ್ರ ಮೇಲೆ ಅಪೋಸಿಷನ್ ಇದ್ದರೂ ಕೂಡ ಎಲ್ಲನೂ ಹೆದರಿಸಿ ಇವನು ತನಗೆ ಬೇಕಾದವ್ರನ್ನೇ ಅಪಾಯಿಂಟ್ ಮಾಡಿ. ಕಾಶ್ ಪಟೇಲ್ ಅಂತ, ಅವ್ನು ಕಾಶ್ ಪಟೇಲು ಇವನ್ ಕಂಡ್ರೆ ಬಹಳ ಗೌರವ, ಇವನು ಒಂದು ರೀತಿ ಪೂಜೆ ಮಾಡ್ತಾನೆ. ಅವನ್ನ FBI ಡೈರೆಕ್ಟರ್ ಮಾಡಿಯಾನೆ. ಸೊ ಅಮೆರಿಕದ ಒಂದು ಲ್ಯಾಂಡ್ಸ್ಕೇಪೇ ಚೇಂಜ್ ಮಾಡಿಯಾನೆ. ಮಸ್ಕು ತುಂಬ ಜನನ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡೋರನ್ನ ಫೈರ್ ಮಾಡಿಯಾನೆ. ಅವ್ರು ಯಾಕೆ ಕೆಲಸ ಮಾಡಬೇಕು, ನೀವು ಏನು ಕೆಲಸ ಮಾಡ್ತೀರಾ, ಒಂದು ವಾರದಲ್ಲಿ ನೀವೇನೇನು ಕೆಲಸ ಮಾಡಿದ್ದೀರಾ ತೋರಿಸಿ, ನೀವು ಸರಿಯಾಗಿ ಮಾಡದೇ ಇದ್ದರೆ ನಿಮ್ಮನ್ನು ಕೆಲಸನ ತೆಗಿತೀವಿ. ಅಮೆರಿಕನ್ ಬ್ಯೂರೋಕ್ರಸಿ ಭಾಳ ದೊಡ್ಡದಾಗಿ ಹೋಗಿತ್ತು. ಸುಮ್ಮನೆ ಒಂದು ಚೋಟಾಳಿಗೆ ಮೋಟಾಳು ಅಂತೀವಲ್ಲ, ಆ ರೀತಿ ಗೌರ್ಮೆಂಟ್ ತುಂಬ ದೊಡ್ಡದಾಗಿತ್ತು. ಆದರೆ ಇವನು ಒಂದು ರೀತಿ ಬಹಳ ಬಲಿಷ್ಠವಾಗಿ ಮುರಿತಾ ಇದ್ದಾನೆ ಅಮೆರಿಕನ್. ಇಂಡಿಯಾದ ಮೇಲೆ ಏನಾಗ್ತಾ ಇದೆ ನೋಡಿ. ಇಂಡಿಯಾದ ಎಷ್ಟೋ ಜನನ ಕಳಿಸಿದ್ದು ಕೈಗೆಲ್ಲ ಬೇಡಿ ಹಾಕಿ ಮಿಲ್ಟ್ರಿ ಏರ್ಕ್ರಾಫ್ಟ್ನಲ್ಲಿ ಇಂಡಿಯನ್ಸ್ನ ತುಂಬ ಜನ ಕಳಿಸಿದ್ರು. ಇಂಡಿಯನ್ ಗೌರ್ಮೆಂಟ್ ಏನು ಮಾಡಲಿಲ್ಲ ಅದಕ್ಕೆ. ಕೊಲಂಬಿಯಾ ಗೌರ್ಮೆಂಟ್ ಇಲ್ಲ, ನೀವು ಹಿಂಗೆಲ್ಲ ಕಳ್ಸಂಗಿಲ್ಲ, ಅವ್ರನ್ನೂ ಮರ್ಯಾದೆಯಿಂದ ಕಳಿಸ್ಬೇಕು ಅಂತ ಹೇಳಿದ್ರು. ಬಟ್ ಇಂಡಿಯನ್ ಗೌರ್ಮೆಂಟು ಅದನ್ನು ಇನ್ಷಿಯಲಿ ಸಮರ್ಥಿಸ್ಕೊಂಡ್ರು. ಆಮೇಲೆ ಸ್ವಲ್ಪ ಚೇಂಜ್ ಆದರು. ಇಂಡಿಯನ್ 3 ಸ್ಟೇಟಿಂದ ತುಂಬ ಜನ ಇದ್ದಾರೆ ಇಲ್ಲೀಗಲಾಗಿ ಹೋಗಿರೋರು, ಅನ್ಡಾಕ್ಯುಮೆಂಟೆಡ್ಡು. ಒಂದು ಹರಿಯಾಣ, ಪಂಜಾಬು, ಆಮೇಲೆ ಗುಜರಾತಿಂದ ಅವ್ರನ್ನ ಕಳಿಸ್ತಾ ಇದ್ದಾರೆ ವಾಪಸ್ಸು. ಇವಾಗ ಮಕ್ಕಳನ್ನ ಹೆಂಗಸರಿಗೆ ಅಂತ ಬೇಡಿ ಹಾಕಿ ಇದು ಮಾಡ್ತಿಲ್ಲ. ಬಟ್ ಗಂಡಸರಿಗೆ ಇನ್ನೂ ಕೂಡ ಒಂದು ರೀತಿ ಮಾನವೀಯತೆ ಇಲ್ಲದೆ ಕಳಿಸ್ತಾ ಇದ್ದಾರೆ ವಾಪಸ್ಸು. ಇಂಡಿಯಾದೇನು ನಮಗೇನೋ ಈ ಯಾವುದು ಸ್ಪೆಷಲ್ ರಿಲೇಷನ್ಶಿಪ್ ಕಾಣಲ್ಲ. ಇಂಡಿಯನ್ಸ್ ಹೇಳ್ತಾರೆ ಅವರಿಬ್ಬರು ಫ್ರೆಂಡ್ಸ್ ಅಂತ. ಒಂದು ರೀತಿ ಟ್ರಂಪ್ಗೆ ಫ್ರೆಂಡ್ಶಿಪ್ಪು ಮುಖ್ಯ ಆಗಲ್ಲ. ಅವನೊಬ್ಬ ವ್ಯಾಪಾರಿ, ಎಲ್ಲನೂ ವ್ಯಾಪಾರ ದೃಷ್ಟಿಯಿಂದ ನೋಡ್ತಾನೆ. ಆ್ಯಂಡ್ ಇಂಡಿಯಾ ಮೇಲೆ ಟ್ಯಾರಿಫ್ಸ್ ಜಾಸ್ತಿ ಮಾಡ್ತೀನಿ ಅಂದ್ಯಾನೆ. ಇನ್ನೊಂದೇನು ಅಂದರೆ ಇಂಡಿಯನ್ ಬೈಡನ್ ಅಡ್ಮಿನಿಸ್ಟ್ರೇಷನ್ನು 21 ಮಿಲಿಯನ್ ಇಂಡಿಯಾಗೆ ಕೊಟ್ಟರು ಅಂತ ಒಂದು ಆರೋಪ ಮಾಡಿಯಾನೆ ಎಲೆಕ್ಷನ್ಗೋಸ್ಕರ. ಇಂಡಿಯನ್ ಎಲೆಕ್ಷನ್ಗೆ ನಾವ್ಯಾಕೆ ದುಡ್ಡು ಕೊಡಬೇಕು, ಏನೇನೋ ನಾವು ದುಡ್ಡನ್ನೆಲ್ಲ ಹಾಳು ಮಾಡ್ತಾಯಿದ್ದೀವಿ, ಪೋಲ್ ಮಾಡ್ತಾಯಿದ್ದೀವಿ, ಇಲ್ಲೂ ಸಲ್ಲು ಕೊಡ್ತಾಯಿದ್ದೀವಿ. ಡೆಫಿನೆಟ್ಲಿ ಟ್ಯಾರಿಫ್ಸ್ ಜಾಸ್ತಿ ಆಗುತ್ತೆ, ಇಂಡಿಯಾ ಮೇಲೂ ಜಾಸ್ತಿ ಆಗುತ್ತೆ, ಬೇರೆ ದೇಶಗಳ ಮೇಲೂ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನು ಅಮೆರಿಕಾದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಬೆಲೆಗಳು ದುಬಾರಿನೂ ಆಗುತ್ತೆ. ಅಮೆರಿಕಾದಲ್ಲಿ ಟ್ಯಾಕ್ಸ್ ಬರೋಕ್ಕೆ ಮುಂಚೆ ಟ್ಯಾರಿಫ್ಸಿಂದಲೇ ಸರ್ಕಾರ ನಡೆಸ್ತಾ ಇದ್ದಿತ್ತು. ಸಿವಿಲ್ ವಾರ್ಗಿಂತ ಮುಂಚೆ ಅಮೆರಿಕಾದಲ್ಲಿ ಟ್ಯಾಕ್ಸಸ್ ಇರಲಿಲ್ಲ, ಬರೀ ಟ್ಯಾರಿಫ್ಸಿಂದಲೇ ಸರ್ಕಾರ ನಡೆಸ್ತಿದ್ದು. ಒಂದು ರೀತಿ ಟ್ರಂಪ್ ಯೋಚಿಸ್ತಿರೋದು 200 ವರ್ಷದಿಂದ ಜನ ಹೆಂಗೆ ಯೋಚಿಸ್ತಿದ್ರೋ ಆ ರೀತಿಯೂ ಹೇಳ್ಬೋದು. ಕೆನಡಾ ತೊಗೊಂಡ್ಬಿಡ್ತೀನಿ ಅಂತ. ಕೆನಡಾನ ತೊಗೊಳಕ್ಕಾಗುತ್ತಾ? 1812ರಲ್ಲಿ ಒಂದು ಯುದ್ಧ ಆಯಿತು. ಆ ಯುದ್ಧದಲ್ಲಿ ಅಮೆರಿಕ ಕೆನಡಾ ತೊಗೊಳಕ್ಕೆ ಟ್ರೈ ಮಾಡಿದ್ರು, ಅದು ವರ್ಕೌಟ್ ಆಗಲಿಲ್ಲ. ಪ್ಯಾನಮಾ ಕೆನಾಲ್ನ ವಾಪಸ್ ತೊಗೊತೀನಿ ಅಂತ. ನಿಜವಾಗ್ಲೂ ಪ್ಯಾನಮಾ ಕೆನಾಲ್ ಅಮೆರಿಕನ್ ಗೌರ್ಮೆಂಟ್ ದುಡ್ಡಿಂದ ಕಟ್ಟಿರ್ಬೋದು, ಆದರೆ ಅದನ್ನು ಪ್ಯಾನಮಾಗೆ ಕೊಟ್ಟು 1976ರಲ್ಲಿ ಕಾರ್ಟರ್ ಟೈಮ್ನಲ್ಲಿ ಪ್ಯಾನಮಾಗೆ ವಾಪಸ್ ಕೊಡಲೇಬೇಕಾಗಿತ್ತು. ಆಮೇಲೆ ಗ್ರೀನ್ಲ್ಯಾಂಡ್ ತೊಗೊತೀನಿ, ಗಾಜಾ ತೊಗೊತೀನಿ, ಇವೆಲ್ಲ ಆಗದೇ ಇರೋ ವಿಚಾರಗಳು. ಬಟ್ ಒಂದು ಟ್ರಂಪ್ ಒಂದು ರೀತಿ ಹೆದರಿಸಿ ಮಾತಾಡ್ತೀಯನ್ನಷ್ಟೆ. ಓಕೆ, ಇವಾಗ ನಾನು ಬಾಂಗ್ಲಾಕ್ಕೆ ಅಷ್ಟು ಕೊಟ್ಟೆ, ಮೋದಿಗೂ ಇಷ್ಟು ಕೊಟ್ಟೆ, ಬೈಡನ್ ಅಷ್ಟು ಕೊಟ್ಟಿದ್ದಾರೆ ಅನ್ನೋಂಥದ್ದು ಟ್ರಂಪ್ ಹೇಳ್ತಾ ಇದ್ದಾರಲ್ಲ, ಈ ವಿಚಾರ ಇವಾಗ ಯಾಕೆ ಬಂತು? ಯಾಕೆ ಅಂತಂದರೆ ಇವನು USAID ಅವದಲ್ಲಿ ದುಡ್ಡನ್ನು ಹಾಳು ಮಾಡಿದ್ದಾರೆ, ಪೋಲ್ ಮಾಡಿದ್ದಾರೆ. ಇದನ್ನು ಒಂದು ರೀತಿ ಕರಪ್ಷನ್ನು, ಇದೆಲ್ಲ ವೇಸ್ಟು. ಅಮೆರಿಕ ದುಡ್ಡು ನೀವೆಲ್ಲ ಎಲ್ಲರಿಗೂ ಯಾಕೆ ಕೊಡ್ತಾ ಇದ್ದೀರಾ? ದೇಶದ ಸಂಪತ್ತನ್ನು ಹಾಳು ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಇಂಡಿಯಾಗೆ ಎಲೆಕ್ಷನ್ ಕಂಡಕ್ಟ್ ಮಾಡೋಕ್ಕೆ ನೀವು ದುಡ್ಡು ಕೊಡಬೇಕಾ? ಹಿಂಗೆಲ್ಲ ನೀವು ಮಾಡೋಕ್ಕಾಗಲ್ಲ. ಟ್ರಂಪ್ನಲ್ಲಿ ಒಂದು
ಒಂದು ಸ್ವಲ್ಪ ಮೊಂಡ್ತನ ಇದೆ, ಧೈರ್ಯ ಇದೆ, ಆ್ಯಂಡ್ ಮನಸ್ಸಿಗೆ ಬಂದಿದ್ದು ಹೇಳೋದಿದೆ, ಫ್ಯಾಕ್ಟ್ಸ್ನೆಲ್ಲ ಚೆಕ್ ಮಾಡಲ್ಲ ಅವನು. ಬಟ್ ಅವನೊಂಥರ ಪಾಲಿಟಿಷಿಯನ್ ಥರ ಅಲ್ಲ, ಒಂದು ವ್ಯಾಪಾರಿ ಮನೋಸ್ಥಿತಿ, ಒಬ್ಬ ಏನೋ ಅವನೊಂದು ರೀತಿ ಒಬ್ಬ ಗ್ಯಾಂಗ್ಸ್ಟರ್ ಮನೋಭಾವ. ಸೊ ಅವನು ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ಜೂರತ್ ಮಾಡೋದು ಇದು ಜಾಸ್ತಿ. ಅವ್ನಿಗೆ ಯಾಕೆ ಹಂಗೆ ಹೇಳ್ತಾ ಇದ್ದಾನೆ ಅಂದರೆ ಹಂಗೆ ಹೇಳಿದ್ರೆ ಏಡ್ನೆಲ್ಲ ಕಟ್ ಮಾಡ್ಬೋದು, ಗೌರ್ಮೆಂಟ್ನೇ ಕಟ್ ಮಾಡ್ಬೋದು. ಬಿಕಾಸ್ ಗೌರ್ಮೆಂಟು ಮಿಸ್ಯೂಸ್ ಮಾಡ್ತಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾನೆ. ಗೌರ್ಮೆಂಟ್ ಇವಾಗ ಈವನ್ ಮಿಲ್ಟ್ರಿನೂ ಕೂಡ 5% ಪ್ರತಿ ವರ್ಷ ಕಟ್ ಮಾಡ್ತೀವಿ. ಮಿಲ್ಟ್ರಿನೂ ಕೂಡ ಗೌರ್ಮೆಂಟ್ ಇಷ್ಟು ದೊಡ್ಡದಾಗಬಾರ್ದು. ಅಮೆರಿಕಾದಲ್ಲಿ ಭಾಳ ಸಾಲ ಇದೆ. ನಾವೇನು ಕೊಂತೀವಿ, ಅಮೆರಿಕ ಹೌದು ಭಾಳ ದುಡ್ಡು ಇದೆ, ಬಟ್ ಅಪಾರ ಸಾಲ ಇದೆ. $36 trillion ಸಾಲ ಇದೆ. ಅಂದರೆ 1 trillion ಅಂದರೆ 1000 billion, 1 billion ಅಂದರೆ 1000 million, ಅಷ್ಟೊಂದಿದೆ. ಪ್ರತಿಯೊಬ್ಬ ಅಮೆರಿಕನ್ಗೂ ಸಾಲ ತೊಗೊಂಡ್ರೆ $20,000-30,000 ಆಗುತ್ತೆ. ಅಷ್ಟೊಂದು ಸಾಲ ಇದೆ ಅಮೆರಿಕಾದಲ್ಲಿ. ಸೊ ನಾವು ಯಾಕೆ ಇಷ್ಟೆಲ್ಲ ಸಾಲ ತೊಗೊಂಡು ಹಿಂಗೆಲ್ಲ ವೇಸ್ಟ್ ಮಾಡಿದ್ದೀವಿ, ಸರ್ಕಾರ ದುಡ್ಡನ್ನು ಹಾಳು ಮಾಡಿದ್ದೀವಿ, ಪೋಲ್ ಮಾಡಿದ್ದೀವಿ. ಅವನೇನ ದುಡ್ಡು ತೊಗೊಂಡು ಬಡವ್ರಿಗೆ ಕೊಡಲ್ಲ, ಅಥವಾ ಎಜುಕೇಷನ್ ಕೊಡಲ್ಲ, ಅಥವಾ ಆರೋಗ್ಯ ಕೊಡಲ್ಲ. ಬಟ್ ಅವನು ಈ ದುಡ್ಡೆಲ್ಲ ಹಾಳಾಗಿ ಹೋಗ್ತಿದೆ, ಅದರಿಂದ ಗೌರ್ಮೆಂಟ್ ನಾವು ಕಟ್ ಮಾಡಬೇಕು ಅಂತ. ಈಗ ಅಲ್ಲಿನ ನೀವು ಹೇಳಿದ್ರಪ್ಪ, ಈಗ ಟ್ರಂಪ್ ಅವನೊಬ್ಬ ಪೊಲಿಟಿಷಿಯನ್ ಅಲ್ಲ, ಒಂಥರ ಉದ್ಯಮಿ ಥರ ಇದ್ದಾನೆ ಅಂತ. ಸೊ ಪ್ರೆಸೆಂಟ್ ಈಗ ಅಲ್ಲಿನ ಪೊಲಿಟಿಕಲ್ ಸಿಸ್ಟಮ್ ಆಗಿರ್ಬೋದು, ಮತ್ತು ಅಪಾಯಿಂಟ್ಮೆಂಟ್ಸ್ಗಳಾಗಿರ್ಬೋದು, ಯಾವ ರೀತಿಯಾಗಿ ನಡೀತಾ ಇದೆ? ಅಪಾಯಿಂಟ್ಮೆಂಟ್ಸ್ ಅವನು ಲಾಯಲ್ಟಿ ಮೇಲೆ ಮಾಡ್ತೀಯಾನೆ, ಮೆರಿಟ್ ಮೇಲಲ್ಲ. ಎಷ್ಟು ಓದಿದ್ದಾರೆ, ಎಷ್ಟು ತಿಳ್ಕೊಂಡಿದ್ದಾರೆ, ಎಷ್ಟು ಮಾಡಿದ್ದಾರೆ. ಮಿಲ್ಟ್ರಿಲೂ ಕೂಡ ಅಪಾಯಿಂಟ್ಮೆಂಟ್ ಮಾಡಿರೋನ್ನೆಲ್ಲ ಕಿತ್ತಾಕಿಯಾನೆ. ಅವನೇನು ಮಾಡ್ತೀಯಾನೆ, ಯಾರು ನನಗೆ ಲಾಯಲ್ ಆಗಿದ್ದಾರೋ. ಫಸ್ಟ್ ಟರ್ಮಲ್ಲಿ ಏನಾಯಿತು, ಅವ್ನು ಮಾಡೋದನ್ನು ಎಷ್ಟೋ ಜನ ಅಪೋಸ್ ಮಾಡಿದ್ರು. ಇಲ್ಲ ನೀನು ಕಾನೂನು ವಿರುದ್ಧವಾಗಿ ಮಾಡ್ತಿದ್ದೀಯಾ, ಹಿಂಗೆಲ್ಲ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಜನ ಅಪೋಸ್ ಮಾಡಿದ್ರು. ಈ ಸಲ ಏನು ಮಾಡ್ತೀಯಾನೆ, ನಾನು ಯಾರು ಅಪೋಸ್ ಮಾಡ್ತಾರೋ ಅವ್ರು ಬೇಕಾಗೇ ಇಲ್ಲ, ನನ್ನ ಮಾತು ಯಾರು ಕೇಳ್ತಾರೋ ಅವ್ರು ಅಪಾಯಿಂಟ್ ಮಾಡ್ತೀನಿ. ಅದಲ್ಲದೆ ಸುಪ್ರೀಂ ಕೋರ್ಟು ಕೂಡ ಹೆದರ್ಕೊಂಡ್ಬಿಟ್ಟಿದೆ. ಸೊ ಸುಪ್ರೀಂ ಕೋರ್ಟು ಕೂಡ 3 ಜನ ಇವನೇ ಅಪಾಯಿಂಟ್ ಮಾಡಿಬಿಟ್ಟಿಯಾನೆ. ಅವ್ರದ್ದು ಲೈಫ್ ಟೈಮ್ ಅಪಾಯಿಂಟ್ಮೆಂಟ್ ಇದೆ ಸುಪ್ರೀಂ ಕೋರ್ಟ್ನಲ್ಲಿ. ಆದ್ದರಿಂದ ಸುಪ್ರೀಂ ಕೋರ್ಟು ಕೂಡ ಸುಪ್ರೀಂ ಕೋರ್ಟ್ ಇವ್ರ ಮಾತು ಕೇಳದೇ ಇದ್ದರೆ ಅದನ್ನು ಚೇಂಜ್ ಮಾಡ್ತೀವಿ ಅಂತ ಅವನು ವ್ಯಾನ್ಸ್ ಅವತ್ತು ಒಂದು ರೀತಿ ಹೇಳ್ದ. ಸುಪ್ರೀಂ ಕೋರ್ಟ್ ನಾವು ಎಕ್ಸಿಕ್ಯೂಟಿವ್ ಬ್ರ್ಯಾಂಚ್ ಏನು ಮಾಡ್ತೀವೋ ಅದನ್ನು ಕೇಳಬೇಕು ಅವರು. ಅದು ಇದು ಮಾಡೋದು ಸುಪ್ರೀಂ ಕೋರ್ಟಿಗೆ ಏನು ಸೋಲ್ಜರ್ಸ್ ಇದ್ದಾರಾ, ಯಾವ ರೀತಿಯೂ ಇಲ್ಲ, ಅವ್ರ ಮಾತಷ್ಟೇ. ಅದನ್ನ ಇಂಪ್ಲಿಮೆಂಟ್ ಮಾಡದೇ ಇದ್ದರೆ ಅವ್ರೇನು ಮಾಡೋಕ್ಕಾಗಲ್ಲ. ಒಂದು ರೀತಿ ಟ್ರಂಪ್ ಸರ್ವಾಧಿಕಾರಿ ಆಗಿಯೇ ಅಮೆರಿಕ ಒಂದು ರೀತಿ ಆಲಿಗಾರ್ಕಿ ಅಂದರೆ ಕೆಲವರು ರಾಜ್ಯಭಾರ ಮಾಡ್ತಿದ್ದಾರೆ. ಎಲೆಕ್ಷನ್ನು ಒಂದು ರಿಚುವಲ್ ಥರ ಇದೆ, ಮಾಡಬೇಕಲ್ಲ ಅಂತ ಮಾಡ್ತಾರೆ ಅಷ್ಟೇ ಹೊರತು ಪವರ್ ನಿಜವಾಗ್ಲೂ ಶಿಫ್ಟ್ ಆಗಿದೆ, ಸಾಹುಕಾರರಿಗೆ ಬಹಳ ಶಿಫ್ಟ್ ಆಗಿದೆ. ಟ್ರಂಪ್ ಸರ್ವಾಧಿಕಾರಿ ಆಗಬೇಕು ಅನ್ನೋದೇ ಅದಲ್ಲದೆ ಅವ್ನು ಬದುಕಿರೋದಂಗೆ ನಾನು ಸರ್ವಾಧಿಕಾರಿ ಆಗಬೇಕು ಅಂತ ಎಷ್ಟೋ ಸಲ ಹಂದಿಯಾನೆ. ಇದೇ ಲಾಸ್ಟ್ ಎಲೆಕ್ಷನ್ನು, ಇನ್ಮೇಲೆ ನಾನೇ ಸರ್ವಾಧಿಕಾರಿ. ಆಮೇಲೆ ಅವ್ನು ಮೊನ್ನೆ ಚೈನಾ ವಿಚಾರ ಹೇಳಿದ್ರು. ಚೈನಾ ಎಷ್ಟೆಷ್ಟು ಪ್ರಾಬ್ಲಮ್ ಇತ್ತು, ಡ್ರಗ್ ಪ್ರಾಬ್ಲಮ್ ಅದು ಇದು ಇತ್ತು. ಆಮೇಲೆ ಒಬ್ಬ ಗ್ರೇಟ್ ಮ್ಯಾನ್ ಬಂದ, ಮಾವು ವಿಚಾರ ಹೇಳಿದ್ದು ಎಲ್ಲ ಸಾಲ್ವ್ ಮಾಡಿಬಿಟ್ಟ. ಅದನ್ನೇ ತನ್ನ ವಿಚಾರ ಹೇಳ್ಕೊತಾ ಇದ್ದಾನೆ, ನಾನೇ ಗ್ರೇಟ್ ಮ್ಯಾನ್ ಬಂದೀನಿ, ಅಮೆರಿಕ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ನೋಡಿ. 2000ದಿಂದ ಇಲ್ಲಿ ತನಕ 10 ಲಕ್ಷ ಜನ ಡ್ರಗ್ ಓವರ್ಡೋಸಿಂದ ಸತ್ತಿದ್ದಾರೆ. ಅದು ಚಿಕ್ಕ ವಯಸ್ಸಿನವ್ರು, ಅಮೆರಿಕಾದ ತುಂಬ ಜನ ಸತ್ತಿದ್ದಾರೆ. ಅದನ್ನೆಲ್ಲ ನಾನು ಸಾಲ್ವ್ ಮಾಡ್ತೀನಿ. ಇಷ್ಟೊಂದು ಆಗಬಾರ್ದು, ಅಮೆರಿಕಾದಲ್ಲಿ ಭಾಳ ಅನ್ಯಾಯ ಆಗ್ತಿದೆ, ಅದಕ್ಕೆ ಡೆಮಾಕ್ರಸಿ ಅನ್ನೋದೆಲ್ಲ ಸರಿ, ಬಟ್ ನನ್ನಂಥ ಒಬ್ಬ ಲೀಡ್ರ್ ಬೇಕು ದೇಶನ ಸರಿ ಮಾಡೋಕ್ಕೆ ಅಂತ ಹೇಳ್ತಾರೆ. ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ಮಾಡಿಕೊಂಡ. ಮಾವೋದಾಗಿತ್ತು. ಮಾವೋನ ಯಾರು ಅಮೆರಿಕನ್ ಪ್ರೆಸಿಡೆಂಟ್ ಹೊಗಳಿದ್ದು ನಾನು ನೋಡಿಲ್ಲ, ಯಾರು ಮಾವೋನ ಹೊಗಳಿದ್ದು ನೋಡೇ ಇಲ್ಲ. ಮಾವು ವಿರುದ್ಧವಾಗಿ ಬೇಕಾದಷ್ಟು ಮಾಡೋದು. ಚಂಗೈ ಶೇಖ್ ಬರಬೇಕು, ಮಾವು ಯಾರು ಚೈನಾ ಕಳ್ಕೊಂಡ್ರು ಅದೆಲ್ಲ ಇದೆ. ಬಟ್ ಮಾವೋನ ಹೊಗಳಿದ್ದು ಇವನೇ ಫಸ್ಟ್ ಟೈಮ್ ನಾನು ನೋಡ್ರಿ. ಈಗ ಮೊನ್ನೆ ನ್ಯೂಸ್ ಬರ್ತಾ ಇದೆ, ಅಮೆರಿಕದಲ್ಲಿ LGBTQ ಪ್ರೈಡ್ ಇದೆಯಲ್ವಾ, ಅಂಥ ಅಕೌಂಟ್ಗಳನ್ನೆಲ್ಲ ಮಸ್ಕ್ ಬ್ಲಾಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಕ್ಕೋಸ್ಕರ? ಏನು ಅಂದರೆ ಅಮೆರಿಕ ಒಂದು ಕ್ರಿಶ್ಚಿಯನ್ ನೇಷನ್, ಎರಡಾಗ್ತಿದೆ. ನ್ಯಾಷನಲಿಸಮ್ ಜಾಸ್ತಿ ಆಗ್ತಿದೆ. ಅಂದರೆ ನಮ್ಮ ದೇಶ ಅಂದರೆ ಯಾರ್ದಿದ್ದು? ಕ್ರಿಶ್ಚಿಯನ್ ದೇಶ ಆಗಬೇಕು. ಕ್ರಿಶ್ಚಿಯನ್ ದೇಶ ಅಂತಂದು LGBTQ ಆಗಬಾರ್ದು. ಒಂದು ರೀತಿ ಬಿಳಿ ಕ್ರಿಶ್ಚಿಯನ್ ದೇಶ ಆಗಬೇಕು ಅಂತ. ಬಿಳಿ ಕ್ರಿಶ್ಚಿಯನ್ ದೇಶ ಆಗಬೇಕು. ಆವಾಗ LGBTQ, ಈ ಹೋಮೋಸೆಕ್ಷುಯಾಲಿಟಿ, ಟ್ರಾನ್ಸ್ಜೆಂಡರ್ ರೈಟ್ಸು,
ಇವೆಲ್ಲ ಜಾಸ್ತಿ ಆಗೋಗಿದೆ. ಇವಕ್ಕೆಲ್ಲ ನಾವು ಮುಂಚೆ ಹೆಂಗಿದ್ವು ಹಂಗೋಗ್ಬೇಕು. ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂದರೆ ಏನು? ಅಮೆರಿಕ ಹೇಗಿತ್ತೋ 1950-40ರಲ್ಲಿ ಹೇಗಿತ್ತೋ, ಬಿಳಿಯೋರು ಆಳ್ತಿದ್ರು, ತಂದೆ ಒಬ್ಬನೇ ಕೆಲಸ ಮಾಡ್ತಿದ್ದ, ಜನ ಸಂತೋಷವಾಗಿದ್ದರು, ಇದೊಂದು ಕತೆ ಹೇಳ್ತಾನೆ. ಎಲ್ಲರ ವಿಚಾರ ಹೇಳ್ತಿಲ್ಲ ಅವನು. ಕಪ್ಪು ಜನಾಂಗ ಯಾರಿಗೆ ಅನ್ಯಾಯ ಆಗಿತ್ತೋ ಅವ್ರ ವಿಚಾರ ಹೇಳ್ತಿಲ್ಲ. ಬಟ್ ಒಂದು ರೀತಿ ಆವಾಗ ಒಂದು ರೀತಿ ಬಿಳಿಯವ್ರಿಗೆ ಚೆನ್ನಾಗೇ ಇತ್ತು. ಬಿಳಿ ಗಂಡಸರಿಗೆ ಒಂದು ಹೈಸ್ಕೂಲ್ ಮುಗಿಸ್ಬಿಟ್ಟು ಒಂದು ಕೆಲಸ ಸಿಗೋದು, ಯಾವುದೋ ಒಂದು ಜನರಲ್ ಎಲೆಕ್ಟ್ರಿಕ್ಕೋ, ಜನರಲ್ ಮೋಟರ್ಸ್ನಲ್ಲೋ, ಫೋರ್ಡ್ನಲ್ಲೋ ಈಸಿಯಾಗಿ ಕೆಲಸ ಸಿಗೋದು, ಒಳ್ಳೆ ಜೀವನ ಮಾಡಿಕೊಂಡು, ಮನೆ ಮಾಡಿಕೊಂಡು, ಕಾರ್ ಇಟ್ಕೊಂಡು ಅವರೊಬ್ಬರೇ ಕೆಲಸ ಮಾಡ್ಕೊಂಡು ಇರ್ತಿದ್ರು. ಅಮೆರಿಕನ್ದು ದೊಡ್ಡ ಪ್ರಾಮಿಸ್ ಅಂದರೆ ಹೋಲ್ ವೆಸ್ಟರ್ನ್ ಸಿವಿಲೈಸೇಷನ್, ಅಂದರೆ ಪಾಶ್ಚಾತ್ಯ ಸಿವಿಲೈಸೇಷನ್ ದೊಡ್ಡ ಪ್ರಾಮಿಸ್ ಅಂದರೆ ಏನು? ಫ್ಲೋ ಅಂತ. ಅಂದರೆ ಪ್ರತಿ ಜನ್ರೇಷನ್ನು ಚೆನ್ನಾಗಿ ಮಾಡುತ್ತೆ ಮುಂಚೆಗಿಂತಲೂ. ಅವ್ರಿಗೆ ಜಾಸ್ತಿ ಸಂಪತ್ತಿರುತ್ತೆ, ಸಂತೋಷ ಜಾಸ್ತಿ ಇರುತ್ತೆ, ಸಮಾಧಾನ ಜಾಸ್ತಿ ಇರುತ್ತೆ. ಒಂದು ರೀತಿಯಲ್ಲಿ ನಾವು ಒಂದು ಬೆಟರ್ ಸೊಸೈಟಿ ಆಗುತ್ತೆ ಪ್ರತಿ ಜನ್ರೇಷನ್ಗೂ ಅಂತ. ಆದರೆ ಈಗ ಅದಾಗ್ತಿಲ್ಲ. ಹೋಲ್ ಆಫ್ ವೆಸ್ಟರ್ನ್ ವರ್ಲ್ಡ್ನಲ್ಲಿ ಅದಾಗ್ತಿಲ್ಲ. ಮಲ್ಟಿಪಲ್ ರೀಸನ್ಸ್ ಆಗಿದೆ. ಡಿಇಂಡಸ್ಟ್ರಿಯಲೈಸ್ ಆಗಿದೆ, ಇಂಡಸ್ಟ್ರೀಸ್ ಹೊರಟೋಗಿದೆ. ಅವೆಲ್ಲ ಎಲ್ಲಿಗೆ ಶಿಫ್ಟ್ ಆಗಿ ಚೈನಾಗೆ ಶಿಫ್ಟ್ ಆಗಿದೆ, ವಿಯೆಟ್ನಾಮಿಗೆ ಶಿಫ್ಟ್ ಆಗಿದೆ, ಫಿಲಿಪೀನ್ಸ್, ಇಂಡಿಯಾ ಬೇರೆ ಕಡೆ ಶಿಫ್ಟ್ ಆಗೋಗಿದೆ. ಯಾಕೆಂದರೆ ಲೇಬರ್ ಕಾಸ್ಟ್ ಜಾಸ್ತಿ ಅದು. ಆದ್ದರಿಂದ ಗ್ಲೋಬಲೈಸೇಷನಲ್ಲಿ ಶಿಫ್ಟ್ ಆಗೋದು. ಎರಡನೇದಾಗಿ ಜನ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಏಜಿಂಗ್ ಪಾಪ್ಯುಲೇಷನ್ ಅಂದರೆ ಜಾಸ್ತಿ ಕಾಯಿಲೆಗಳು ಜಾಸ್ತಿ ಆಗುತ್ತೆ, ಅವ್ರಿಗೆ ಕೇರ್ ಜಾಸ್ತಿ ಬೇಕಾಗುತ್ತೆ, ಎನರ್ಜಿ ಕಮ್ಮಿ ಆಗುತ್ತೆ ದೇಶದಲ್ಲಿ. ಆ ರೀತಿ ಇವಾಗ ಜಪಾನ್ ತಗೊಳ್ಳಿ, ಎವ್ರಿ ಡೇ ಹುಟ್ಟಕ್ಕಿಂತ ಸಾಯೋರ ನಂಬರ್ 2ರಷ್ಟಿದೆಯಂತೆ. ಹುಟ್ಟಕ್ಕೂ ಸಾಯಕ್ಕೂ 2ರಷ್ಟಿದೆ. ಆದ್ದರಿಂದ ಪಾಪ್ಯುಲೇಷನ್ ಏಜ್ ಆಗ್ತಿದೆ. ಪಾಪ್ಯುಲೇಷನ್ ಏಜ್ ಆದಮೇಲೆ ಎನರ್ಜಿ ಕಮ್ಮಿ ಆಗುತ್ತೆ, ಕೆಲಸ ಮಾಡೋದು ಕಮ್ಮಿ ಆಗುತ್ತೆ, ಪ್ರೊಡಕ್ಟಿವಿಟಿನೂ ಕಮ್ಮಿ ಆಗುತ್ತೆ. ಪ್ರೊಡಕ್ಟಿವಿಟಿ ಅಂದರೆ 1 ಗಂಟೆಗೆ ಒಬ್ಬ ಎಷ್ಟು ಪ್ರೊಡ್ಯೂಸ್ ಮಾಡ್ಬೋದು ಅನ್ನೋದು ತೊಗೊತೀವಿ. ಅದನ್ನು ಅಮೆರಿಕ ಕಮ್ಮಿ ಆಗ್ತಿದೆ. ಜರ್ಮನಿಲೂ ಕೂಡ ಭಾಳ ಪ್ರಾಬ್ಲಮ್ ಆಗಿದೆ. ನಿನ್ನೆ ತಾನೇ ಜರ್ಮನ್ ಎಲೆಕ್ಷನ್ ಆಯಿತು. ಅದರಲ್ಲೂ ಕೂಡ ಜರ್ಮನಿ ಒಂದು ಪವರ್ ಹೌಸ್ ಆಗಿತ್ತು ಯುರೋಪ್ಗೆ. ಜರ್ಮನಿ 60 ಮಿಲಿಯನ್ ಪಾಪ್ಯುಲೇಷನ್, ಅವರಲ್ಲಿ ಅಂದರೆ 6 ಕೋಟಿ ಜನ ಇದ್ದಾರೆ. ಜರ್ಮನ್ ಪಾಪ್ಯುಲೇಷನ್ ಏನಾಯಿತು, ಇವಾಗ ಅದೊಂದು ಪವರ್ ಹೌಸ್ ಆಗಿತ್ತು, ಎಕ್ಸ್ಪೋರ್ಟ್ ಮಾಡ್ತಿದ್ರು. ಇವಾಗ ಎಕ್ಸ್ಪೋರ್ಟು ಎಲ್ಲ ಕಮ್ಮಿ ಆಗಿದೆ ಅವರಲ್ಲಿ. ಆದ್ದರಿಂದ ಮೇಯ್ನ್ ಎಕ್ಸ್ಪೋರ್ಟ್ ಮಾಡ್ತಿದ್ದು ಕಾರ್ಸು, ಮಿಷಿನರಿ. ಚೈನಾ ಅವ್ರಿಗಿಂತ ಚೆನ್ನಾಗಿ ಮಾಡ್ತಿದೆ. ಸೊ ಚೈನಾ ಉದ್ಧಾರ ಆಗ್ತಿದೆ, ಜರ್ಮನಿ ಅಷ್ಟು ಚೆನ್ನಾಗಿ ಮಾಡ್ತಿಲ್ಲ. ಆದ್ದರಿಂದ ಅದಲ್ಲದೆ ಇಮಿಗ್ರೆಂಟ್ಸ್ನ ಬ್ಲೇಮ್ ಮಾಡ್ತಿದ್ದಾರೆ. ಅವ್ರ ಪಾಪ್ಯುಲೇಷನ್ನು ಏಜ್ ಆಗ್ತಿದೆ. ಅಲ್ಲ, ಈಗ ಮಾಸ್ಕ್ ಅಂತ ಬಂದಾಗ ಅವರು ಈ ಟೆಕ್ನಾಲಜಿಯ ಪೀಕಲ್ಲಿದ್ದಾರೆ, ಪ್ರತಿಯೊಂದು ಅವರ ಕೈಯಲ್ಲಿದೆ. ಸೊ ಅವರು ಎಲ್ಲವನ್ನು ಕೂಡ ಈ ಧರ್ಮದ ಆಧಾರದ ಮೇಲೆ ನೋಡ್ತಾ ಇದ್ದಾರೆ. ಇವಾಗಲೂ ಕೂಡ ಅದಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ ಅಂತ, ಧರ್ಮಕ್ಕೆ ಮತ್ತು ಧರ್ಮದ ನಂಬಿಕೆಗಳಿಗೆ. ಅಮೆರಿಕಲ್ಲಿ ಏನಾಗಿದೆ ಅಂತಂದರೆ 2 ಆಗ್ತಾ ಇದೆ. ಈ ಹಳ್ಳಿಲಿರೋರು, ರೂರಲ್ ಏರಿಯಾದಲ್ಲಿರೋರು, ಎಜುಕೇಷನ್ ಕಮ್ಮಿ ಇರೋರು ಧರ್ಮಕ್ಕೆ ಪ್ರಮಾಣಕ್ಕೆ ಕೊಡ್ತಾರೆ. ಅವ್ರಿಗೆ ಅವ್ರು ಚೆನ್ನಾಗಿ ಮಾಡ್ತಾಯಿದ್ರೆ, ಇವಾಗ ಎಲ್ಲ ದೇಶದಲ್ಲೂ ಅಷ್ಟೇ ಧರ್ಮನ ದೊಡ್ಡದಾಗಿ ಬೆಳೆಸೋದು ಯಾರು? ಬಡವರೇ. ಯಾಕೆ ಅಂತಂದರೆ ಅದರಲ್ಲಿ ಏನೋ ಒಂದು ನಂಬಿಕೆ ಮೇಲೆ ಜಾಸ್ತಿ ಮಾಡ್ತಾರೆ. ಅಮೆರಿಕ ಹಂಗಿರಲಿಲ್ಲ ಅಷ್ಟೊಂದು. ಬಟ್ ಇವಾಗ ಡಿವೈಡ್ ಆಗಿದೆ ಕಂಟ್ರಿ. ದುಡ್ಡಿರೋರು ಒಂದು ಕಡೆ, ದುಡ್ಡು ಕಮ್ಮಿ ಇರೋರು, ಅವ್ರ ಮಕ್ಕಳು ಚೆನ್ನಾಗಿ ಮಾಡದೇ ಇರೋರು ಒಂದು ಕಡೆ, ರೂರಲ್ ಆಗಿರೋರು, ಕಮ್ಮಿ ಎಜುಕೇಷನ್ ಇರೋರು, ಇವ್ರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇವಾಗ ಯಾವುದಕ್ಕೆ ಈ ಸಂಖ್ಯೆ ಆಗ್ತಾ ಇದೆಯೋ ಅವರು ಕೂಡ ಒಂದು ಧರ್ಮ ಜಾಸ್ತಿ ಮಾಡ್ತಾರೆ. ಅಮೆರಿಕನ ನಾವೇಂತಿದ್ವಿ, ಒಂದು ಜನ್ರೇಷನ್ ಇನ್ನೊಂದು ಜನ್ರೇಷನ್ನು ಚೆನ್ನಾಗಾಗುತ್ತೆ ಅಂತ. ಬಟ್ ಅದಾಗ್ತಿಲ್ಲ. ಒಂದು ಕ್ಯಾಸ್ಟ್ ಸಿಸ್ಟಮ್ ಬಂದಿದೆ ಅಮೆರಿಕಾದಲ್ಲೂ. ಒಂದು ಕ್ಯಾಸ್ಟ್ ಸಿಸ್ಟಮ್ ಪರ್ಮಿಯೇಟ್ ಆಗಿದೆ. ಕ್ಯಾಸ್ಟ್ ಸಿಸ್ಟಮ್ ಅಂದರೆ ಏನು? ನಿಮ್ಮ ಅಪ್ಪ ಹೆಂಗಿರ್ತಾರೋ ನೀನು ಇರ್ತೀಯ, ನಿಮ್ಮ ಮಕ್ಕಳು ಇರ್ತಾರೆ, ಅದರಿಂದ ಆಚೆ ಬರೋಕ್ಕಾಗಲ್ಲ ಒಂದು ವ್ಯವಸ್ಥೆ. ನಮಗೆಲ್ಲ ಕ್ಯಾಸ್ಟ್ ಸಿಸ್ಟಮ್ ಏನು ಅಂತ ತುಂಬ ಜನ ನಮಗೆ ಗೊತ್ತು. ಅದು ಕೂಡ ಅಮೆರಿಕಾದಲ್ಲೂ ಒಂದು ಕ್ಯಾಸ್ಟ್ ಸಿಸ್ಟಮ್ ಬಂದಿದೆ. ಸಾಹುಕಾರರು ಉದ್ಧಾರ ಆಗ್ತಿದ್ದಾರೆ, ಬಡವರು ಹಂಗೆ ಇರ್ತಿದ್ದಾರೆ, ಅವ್ರ ಮಕ್ಕಳು ಕೂಡ ಹಾಗೇ ಇದ್ದಾರೆ. ಉದ್ಧಾರ ಆಗೋದು ಭಾಳ ಕಷ್ಟ ಆಗ್ತಿದೆ, ಕೆಲಸನೂ ಸಿಗ್ತಿಲ್ಲ, ಎಜುಕೇಷನ್ನು ಭಾಳ ದುಬಾರಿ. ಎಜುಕೇಷನ್ ಮಾಡಿಬಿಡಿ ಅಂದರೆ ಅಷ್ಟು ಸುಲಭ ಅಲ್ಲ ಎಜುಕೇಷನ್ ಮಾಡೋದು. ಯಾಕೆ ಅಂತಂದರೆ ಆ ಮೀನ್ಸ್ ಇಲ್ಲ, ಆ ಸಪೋರ್ಟ್ ಸಿಸ್ಟಮ್ ಇಲ್ಲ. ಅಮೆರಿಕ ಒಂದು ಬಂಡವಾಳಶಾಹಿ ಅರೇಂಜ್ಮೆಂಟು. ಬಂಡವಾಳಶಾಹಿ ಎಷ್ಟು ಪ್ರಬಲವಿದೆ ಅಂತಂದರೆ ಪ್ರಜಾಪ್ರಭುತ್ವವನ್ನು ನುಂಗಾಗ್ತಾ ಇದೆ. ಅದಕ್ಕೆ ಕೆಲವರು 3 ಜನಕ್ಕೆ ಎಷ್ಟು ದುಡ್ಡಿದೆ ಅಂದರೆ ಬಾಟಮ್ ಹ್ಯಾಫ್ 16 ಕೋಟಿ ಜನಕ್ಕಿಂತಲೂ 3 ಜನದ ಹತ್ರ ಅಷ್ಟೊಂದು ಸಂಪತ್ತಿದೆ. ಮಸ್ಕು, ಬೇಜೋಸು, ಝಕರ್ಬರ್ಗು, ಇವ್ರ ಹತ್ರ ಎಷ್ಟು ದುಡ್ಡಿದೆ ಅಂದರೆ
16 ಕೋಟಿ ಜನಕ್ಕಿಂತ ಜಾಸ್ತಿ ಇದೆ. ಆದ್ದರಿಂದ ಅದು ಒಂದು ಆಲಿಗೋಪಲಿ ಪ್ಲುಟಾಕ್ರಸಿ ಆಗ್ತಾ ಇದೆ. ಅಮೆರಿಕ ಡೆಮಾಕ್ರಸಿ ಕಮ್ಮಿ ಆಗ್ತಿದೆ. ಈಗ ಯುದ್ಧ ಅಂತ ಬಂದಾಗ ಯಾವ ರೀತಿಯಾಗಿದೆ? ಯುದ್ಧ ಅಂತಂದರೆ ಟ್ರಂಪ್ನಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಅಂತಂದರೆ ಅವನು ಯುದ್ಧದ್ದು ಪರವಾಗಿಲ್ಲ. ಅದಕ್ಕೆ ತುಳಸಿ ಗಬಾರ್ಡ್ ಅಂತ ಒಬ್ಬಳನ್ನ ಇಂಟೆಲಿಜೆನ್ಸ್ ಇನ್ಚಾರ್ಜ್, ಅವಳು ಡೆಮೊಕ್ರ್ಯಾಟ್ ಆಗಿದ್ಲು. ಈ ಇರಾಕ್ ಯುದ್ಧ ಇದೆಲ್ಲ ಯುದ್ಧಗಳಾದ್ಮೇಲೆ ಇಲ್ಲ ಯುದ್ಧ ಒಂದು ಮೋಸದ ಯುದ್ಧಗಳನ್ನ ಮಾಡ್ತೀರಾ, ಸುಳ್ಳುಗಳು ಹೇಳ್ಕೊಂಡು ಯುದ್ಧಗಳನ್ನ ಮಾಡ್ತೀರಾ. ಯಾಕೆಂದರೆ ಮಿಲಿಟ್ರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಅಂತೀವಿ, ಅಲ್ಲಿ ಯುದ್ಧಗಳಿಂದ ಲಾಭ ಇದೆ. ಭಾಳ ಯುದ್ಧದ ಮ್ಯಾನುಫ್ಯಾಕ್ಚರ್ ಮಾಡೋರು, ಕಾಂಟ್ರಾಕ್ಟರ್ಸ್, ಇವ್ರಿಗೆ ಅಪಾರ ಲಾಭ ಇದೆ. ಆದ್ದರಿಂದ ಸುಳ್ಳುಗಳು ಹೇಳ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ವಿಯೆಟ್ನಾಂ ವಾರ್ ಆಗಲಿ, ಇರಾಕ್ ವಾರ್ ಆಗಲಿ. ಅದರಿಂದ ಇವೆಲ್ಲ ಯುದ್ಧ ಬೇಕಾಗಿಲ್ಲ. ಯುಕ್ರೇನ್ ನಾವು ಯಾಕೆ ಇಷ್ಟೆಲ್ಲ ಮಾಡ್ತೇವೆ? ತುಂಬ ಜನ ಹೇಳೋದೇನು ಅಂದರೆ ಯುಕ್ರೇನ್ನಲ್ಲೂ ಕೂಡ ಭಾಳ ಮೋಸ ನಡೀತಿದೆ. ಇವ್ರಿಗೆ ಬೇಡದೇ ಇರೋ ಸಾಮಗ್ರಿಗಳನ್ನ ಅವ್ರಿಗೆ ಕೊಡ್ತಾ ಇದ್ದಾರೆ. ಅದರಿಂದ ಮಿಲಿಟ್ರಿ ಕಾಂಟ್ರಾಕ್ಟರ್ಸ್ ದುಡ್ಡು ಮಾಡ್ಕೊತಾ ಇದ್ದಾರೆ. ಅದಕ್ಕೆ ವಾರ್ ಪ್ರಾಫಿಟಿಯರಿಂಗ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ವಾರ್ ಪ್ರಾಫಿಟ್, ಯುದ್ಧದಿಂದ ಕೆಲವ್ರಿಗೆ ಅಪಾರ ಲಾಭ ಇದೆ, ಅದಕ್ಕೆ ಮಾಡ್ತಾ ಇದ್ದಾರೆ. ಇದು ನಿಲ್ಲಿಸ್ಬೇಕು. ನಮಗೆ ಇಷ್ಟು ಕಷ್ಟ ಇದೆ, ಇದು ಯಾಕೆ ಇದೆಲ್ಲ ಮಾಡ್ತಿದ್ದೀವಿ? ಆಮೇಲೆ ಕೆಲವರು ತುಂಬ ಜನ ಇಸ್ರೇಲ್ಗೆ ಯಾಕೆ ಇಷ್ಟು ಕೊಡ್ತಾ ಇದ್ದೀವಿ, ಇಸ್ರೇಲ್ಗೆಲ್ಲ ಇದು ಕೊಡಬೇಕಾಗಿತ್ತಾ, ಇಷ್ಟೊಂದು ಯುದ್ಧ ಬೇಕಾಗಿತ್ತಾ ಅನ್ನೋ ಪ್ರಶ್ನೆ ಮಾಡ್ತಿದ್ವಿ. ಟ್ರಂಪ್ ಒಂದು ರೀತಿ ಅವನ ಯುದ್ಧದ ಅಷ್ಟು ಪರವಾಗಿಲ್ಲ. ಯಾಕೆಂದರೆ ಯುರೋಪ್ನಲ್ಲಿ ಬಹಳ ಅಮೆರಿಕದ್ದು 850 ಬೇಸಸ್ ಇದೆ. 100 ದೇಶದಲ್ಲಿ 850 ಬೇಸಸ್ ಇದೆ ಅಪ್ರಾಕ್ಸಿಮೇಟ್ಲಿ. ಅಷ್ಟೊಂದು ಬೇಸಸ್ ಬೇಕಾ? ಅಷ್ಟೊಂದು ದುಡ್ಡು ಖರ್ಚು ಮಾಡಬೇಕಾ? ನಾವು ಯಾಕೆ ದೇಶದ ಸಂಪತ್ತನ್ನ ಇಂಥದಕ್ಕೆ ಉಪಯೋಗಿಸ್ತಾ ಇದ್ದೀವಿ? ಸಾಮ್ರಾಜ್ಯಗಳೇ ಅಷ್ಟೇ, ಸಾಮ್ರಾಜ್ಯಗಳು ಯಾವಾಗಲೂ ಮಿಲ್ಟ್ರಿಗೆ ಉಪಯೋಗಿಸ್ತಾರೆ. ಏನಾಗುತ್ತೆ, ಸಾಮ್ರಾಜ್ಯ ಕುಸಿಬೇಕಾದ್ರೆ ಮೊದಲು ನಿಧಾನವಾಗಿ ಕುಸಿಯುತ್ತೆ, ಆಮೇಲೆ ದಡಕ್ ಅಂತ ಬಿದ್ದೋಗುತ್ತೆ. ಯಾಕೆ ಅಂತಂದರೆ ಒಂದು ಕ್ರಿಟಿಕಲ್ ಪಾಯಿಂಟ್ ರೀಚ್ ಆಗುತ್ತೆ, ಆವಾಗ ಸಾಮ್ರಾಜ್ಯ ಉಳಿಯಲ್ಲ. ರೋಮುದು ಅದೇ ಆಯಿತು, ಬ್ರಿಟನ್ನು ಸಾಮ್ರಾಜ್ಯ ಕಿತ್ಕೊಂಡು ಹೋಯಿತು. ಆವಾಗ ಒಂದು ದೊಡ್ಡ ಖೇಯಾಸ್ ಆಗುತ್ತೆ, ಗಲಾಟೆ ಆಗುತ್ತೆ. 2ನೇ ಮಹಾಯುದ್ಧ, ಮದುವೆ ಯುದ್ಧ ಸುಮ್ಮನೆ ಆಗಲಿಲ್ಲ. ಸಾಮ್ರಾಜ್ಯಗಳು ಛಿದ್ರ ಆದಾಗಲೇ ಆ ಯುದ್ಧಗಳಾಗಿತ್ತು. ಅದು ಯುರೋಪ್ನಲ್ಲಿ ಆಯಿತು. ವರ್ಲ್ಡ್ ವಾರ್ ಅಂತ ಕರೆದ್ವಿ, ಬಟ್ ಯುರೋಪ್ನಲ್ಲೇ ಆಗಿದ್ದು ಮೋಸ್ಟ್ಲಿ. ಇವಾಗ ಅಮೆರಿಕನೂ ಕೂಡ ಸಾಮ್ರಾಜ್ಯ ಕಳಚಿ ಬೀಳ್ತಾ ಇದೆ. ಆದ್ದರಿಂದ ಈ ಒಂದು ಕೋಲಾಹಲ ಆಗ್ತಾಯಿದೆ. ಫೈನಲಿ ಏನು ಅಜೆಂಡಾ ಇಟ್ಕೊಂಡು ಇವಾಗ ಇವರು ಎಲೆಕ್ಷನಲ್ಲಿ ವಿನ್ ಆದರು, ಆ ಅಜೆಂಡಾ ಹಾಗೇ ಇದೆಯಾ ಅಥವಾ ಚೇಂಜ್ ಆಗ್ತಾ ಇದೆಯಾ ಅಥವಾ ಅವರ ಅಜೆಂಡಾವನ್ನು ರೀಚ್ ಆಗೋದಕ್ಕೆ ಆಗ್ತಾ ಇಲ್ವಾ ಅಂತ? ಇವ್ರ ಅಜೆಂಡಾ ಹೇಳಿದ್ದೇನು ಅಂದರೆ ಯುದ್ಧಗಳು ನಿಲ್ಲಿಸ್ತೀನಿ, ಮೊದಲನೇ ದಿವಸದಿಂದಲೇ ಯುಕ್ರೇನ್ ನಿಲ್ಲಿಸ್ತೀನಿ, ಗಾಜಾನೇನೋ ಲಾಂಗ್ ಟರ್ಮ್ ಏನಾಗುತ್ತೋ ನೋಡಬೇಕು. ಬಟ್ ಫಸ್ಟ್ ಡೇಯಿಂದಲೇ ಸೀಸ್ ಫೈರ್ ಬಂತು ಗಾಜಾದಲ್ಲಿ. ಎರಡನೇದಾಗಿ ಅದೊಂದು ತುಂಬ ರಿಪೋರ್ಟ್ ಆಗಿದೆ ವಾಲ್ ಸ್ಟ್ರೀಟ್ ಜರ್ನಲ್ನಲ್ಲಿ. ಅವನು ವಿಟ್ಕಾಫ್ ಅಂತ ಅಂದ್ಬಿಟ್ಟು ಅವನು ಒಬ್ಬತ್ತು ಫೋನ್ ಮಾಡ್ತಾನೆ ನೆತನ್ಯಾಹುಗೆ, ನಾನು ಬರ್ತಾಯಿದ್ದೀನಿ, ನೀನು ಬಾ. ಇಲ್ಲ ಇವತ್ತು ಶಾಬತ್ತು, ಅವ್ನು ಬರೋಕ್ಕಾಗಲ್ಲ, ಸ್ಯಾಬತ್ತು ಅವೆಲ್ಲ ನಂಗೆ ಬೇಕಾಗಿಲ್ಲ, ನಾನು ಕರೀತಾ ಇದ್ದೀನಿ, ನಾನು ಇರ್ತೀನಿ ನನ್ನ ರೂಮ್ನಲ್ಲಿ, ನೀ ಬಂದ್ಬಿಡು ಅಂತ. ಅವ್ನು ಬಂದಮೇಲೆ ಇಲ್ಲ ಟ್ರಂಪ್ ಹೇಳಿದಾನೆ ನಿಲ್ಲಿಸ್ಬೇಕಂತ ಯುದ್ಧನ ಅಂತ ಅಂದ್ಬಿಟ್ಟು ಅವ್ನಿಗೆ ಆರ್ಡ್ರ್ ಮಾಡ್ದ. ಅವ್ನಿಗೆ ಹೇಳಲಿಲ್ಲ, ಕೇಳಲಿಲ್ಲ. ಅವನಿಗೆ ಇವನು 10 ಸಲ ಬ್ಲಿಂಕನ್ನು ಬೈಡನ್ ಹೋಗಿ ಬೇಡ್ಕೊತಾ ಇದ್ದು, ಇವನು ಬೇಡ್ಕೊಳ್ಳಿಲ್ಲ. ಖಂಡಿತವಾಗಿ ನಿಲ್ಲಿಸಲೇಬೇಕು ನಾಳೆಯಿಂದ ಅಷ್ಟೇ ಅಂತ ಅಂದ ತಕ್ಷಣ ಅವ್ನು ನಿಲ್ಲಿಸ್ದ. ಟ್ರಂಪ್ನಲ್ಲಿ ಲೀಡರ್ಶಿಪ್ ಇದೆ. ಟ್ರಂಪ್ ಮಾಡಿದ್ದೆಲ್ಲ ನಾವು ಒಪ್ಪಬೇಕಾಗಿಲ್ಲ, ಟ್ರಂಪನ್ನು ಹೊಗಳಬೇಕಾಗಿಲ್ಲ, ಬಟ್ ಟ್ರಂಪ್ನಲ್ಲಿ ಲೀಡರ್ಶಿಪ್ ಇದೆ, ಖಂಡಿತ ಇದೆ ಅವನಲ್ಲಿ. ಅವನು ಕೆಲವು ಇನ್ಫ್ಲೇಷನ್ನ ಇವನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆದರೆ ಎಷ್ಟೋ ಯುದ್ಧಗಳನ್ನ ನಿಲ್ಲಿಸ್ತಾನೆ. ಆ್ಯಂಡ್ ಗೌರ್ಮೆಂಟ್ನ ಕಾಂಟ್ರಾಕ್ಟ್ ಮಾಡ್ತಾನೆ, ಗೌರ್ಮೆಂಟ್ನ ಚಿಕ್ಕದು ಮಾಡ್ತಾ ಇದ್ದಾನೆ. ಜನಗಳು ಎಷ್ಟು ಒಳ್ಳೆಯದಾಗುತ್ತೋ ಅದನ್ನು ನೋಡಬೇಕು. ಟ್ಯಾರಿಫ್ಸಿಂದ ಪ್ರೈಸ್ಗಳು ಜಾಸ್ತಿ ಆಗುತ್ತೆ. ವರ್ಲ್ಡು ಒಂದು ರಿಸೆಷನ್ಗೆ ಹೋಗ್ಬೋದು ಬೇರೆ ಬೇರೆ ದೇಶಗಳು. ಆದರೆ ಟ್ಯಾರಿಫ್ಸಿಂದ ಇವನು ಹೇಳೋದೇನು ಅಂದರೆ, ಅಮೆರಿಕಾಗೆ ಬಂದು ಇಂಡಸ್ಟ್ರಿ ಶುರು ಮಾಡಿ, ಬೇರೆ ಬೇರೆ ಕಡೆ ಶುರು ಮಾಡಿಬಿಟ್ಟು ನಮ್ಗೆ ಯಾಕೆ ಮಾರ್ತೀರಾ, ಇಲ್ಲೇ ಬಂದು ಶುರು ಮಾಡಿ. ನೀವು ಅಲ್ಲಿ ಮಾಡಿಬಿಟ್ಟು ಇಲ್ಲಿ ಮಾಡಿದ್ರೆ ನಮಗೆ ಕೆಲಸನೂ ಇರೋಲ್ಲ, ನಮ್ಮ ದುಡ್ಡೆಲ್ಲ ಬೇರೆ ಕಡೆಗೆ ಹೋಗುತ್ತೆ, ಅವೆಲ್ಲ ಬೇಕಾಗಿಲ್ಲ. ಅದಕ್ಕೆ ನಿಮ್ಮ ಗುಡ್ಸ್ ಕಳಿಸಿದ್ರೆ ಅದ್ರ ಮೇಲೆ ಟ್ಯಾರಿಫ್ಸ್ ಹಾಕ್ತೀವಿ ಅಂತ ಮೆಕ್ಸಿಕೋಗೂ ಹೇಳ್ದ, ಕೆನಡಾಗೂ ಹೇಳ್ದ. 1 ತಿಂಗಳು ಟೈಮ್ ಕೊಟ್ಟ ಅವ್ರಿಗೆ, ಅದು ಏನಾಗುತ್ತೋ ನೋಡಬೇಕು. ಬಟ್ ಬೇರೆ ಬೇರೆ ಇಂಡಿಯಾ ಮೇಲೂ ಟ್ಯಾರಿಫ್ಸ್ ಹಾಕ್ತಾನೆ, ಎಲ್ಲ ದೇಶದ ಮೇಲೂ ಟ್ಯಾರಿಫ್ಸ್ ಹಾಕ್ತಾನೆ. ಪ್ರಪಂಚ ಒಂದು ರೀಅಡ್ಜಸ್ಟ್ ಆಗುತ್ತೆ. ಅಂದರೆ ಅವರವರಲ್ಲೇ ವ್ಯಾಪಾರ ಮಾಡೋಕ್ಕಾಗುತ್ತೆ, ಗ್ಲೋಬಲ್ ವ್ಯಾಪಾರ ಕಮ್ಮಿ ಆಗಿ ಕಾಣುತ್ತೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.